ಹಾಯ್ ಹಲೋ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ತಾಜೀಸ್ ಕಿಚನ್. ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮಗೆ ನ್ಯಾಚುರಲ್ ಆಗಿರುವಂತಹ ಹೆಲ್ದಿಯಾಗಿರುವಂಥ ಒಂದು ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತೇನೆ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಇವಾಗ ನಾನಿಲ್ಲಿ ಆಲೋವೆರಾ ತೆಗೆದಿದ್ದೇನೆ. ನಿಮ್ಮ ಹತ್ರ ಏನಾದರೂ ಮನೆಯಲ್ಲಿ ಆಲೋವೆರಾ ಇಲ್ಲ ಅಂದರೆ ಔಟ್ಸೈಡಿಂದ ಜೆಲ್ ಕೂಡ ತೆಗಿಬಹುದು. ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಸೈಡ್ ಇದೆಯಲ್ವ, ಅದನ್ನು ಈ ಥರ ಕಟ್ ಮಾಡಿ ತೆಗೀರಿ. ಆಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇದು ತುಂಬಾ ನಮ್ಮ ಕೂದಲನ್ನು ಶೈನಿಂಗ್ ಆಗಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಒಂಥರ ಸ್ಮೂತ್ ಆಗ್ತದೆ ಇದು ಯೂಸ್ ಮಾಡೋದ್ರಿಂದ. ಇದು ನಮ್ಮ ಮುಖಕ್ಕೆ ಹಾಗೆ ಕೂದಲಿಗೆಲ್ಲ ತುಂಬಾ ಒಳ್ಳೆಯ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ದಾಸವಾಳ ಮತ್ತು ಅದರ ಎಲೆ ಕೂಡ ತೆಗೆದಿದ್ದೇನೆ. ಆಮೇಲೆ ಮೆಂತೆ, ಇದು ಕೂಡ ಹಾಗೆಯೇ. ದಾಸವಾಳ ನಿಮಗೆ ಗೊತ್ತಿರ್ಬೋದು, ನಮ್ಮ ಕೂದಲು ತುಂಬಾ ಸ್ಮೂತ್ ಆಗಿರಲಿಕ್ಕೆ, ಆಮೇಲೆ ಹೇರ್ ಫಾಲ್ ಇದ್ದರೆ ಅದನ್ನೆಲ್ಲ ನಿಲ್ಲಿಸ್ತದೆ ಇದು. ಹಾಗೆ ಒಂದೆಲಗ ನಿಮಗೆಲ್ರಿಗೂ ಗೊತ್ತಿರಲೇಬಹುದು. ಯಾಕಂತಂದರೆ ಅದು ಮಕ್ಕಳಿಗೆ ಆಮೇಲೆ ಬ್ರೈನಿಗೆಲ್ಲ ತುಂಬಾ ಒಳ್ಳೆಯದು. ತುಂಬ ಬೆನಿಫಿಟ್ಸ್ಗಳಿವೆ ಅದರಲ್ಲೂ. ಆಮೇಲೆ ಕರಿಬೇವಿನ ಎಲೆ ಕೂಡ ಅದೇ ಥರ ನಮ್ಮ ಕೂದಲನ್ನು ಕಪ್ಪಾಗಿರಿಸಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಆಮೇಲೆ ನೀರುಳ್ಳಿ ಕೂಡ ಹಾಗೇ ನಮ್ಮ ಕೂದಲು ಉದ್ದ ಬರಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ತುಂಬಾ ಬೆನಿಫಿಟ್ಸ್ಗಳಿವೆ. ಆಮೇಲೆ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಕೂಡ ಜಜ್ಜಿ ಹಾಕ್ತಾರೆ. ಆಮೇಲೆ ಮೆಹಂದಿ ಸೊಪ್ಪು, ಅದು ಕೂಡ ಹಾಗೆಯೇ ತುಂಬ ಒಳ್ಳೆಯದು. ನಮ್ಮ ವೈಟ್ ಕೂದಲೆಲ್ಲ ಇರ್ತದಲ್ಲ, ಕೆಲವರಿಗೆ ವೈಟ್ ಆಗಿರ್ತದೆ ಕೂದಲು, ಅದೆಲ್ಲ ಕಪ್ಪಾಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ನೋಡಿ, ನಾನಿವಾಗ ಇಲ್ಲಿ ಕಬ್ಬಿನದೊಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೊಂದು ಅರ್ಧ ಲೀಟ್ರ್ ಆಗುವಷ್ಟು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಿದ್ದೇನೆ. ಕೋಕೋನಟ್ ಆಯಿಲೇ ತುಂಬಾ ಒಳ್ಳೆಯದು ನಮ್ಮ ತಲೆಗೆ. ಇವಾಗ ಇದು ಬಿಸಿ ಆಗ್ತಿದ್ದ ಹಾಗೆ ನಾವು ತೆಗೆದಿಟ್ಟಿರುವಂಥ ಐಟಮ್ ಇದೆಯಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಇದರಲ್ಲಿ ಕುದಿಬೇಕು. ಚೆನ್ನಾಗಿ ಕುದಿ ಬಂದರೆ ಮಾತ್ರ ಅದರ ಸತ್ವ ಎಲ್ಲ ಹೊರಗೆ ಬರ್ತದೆ. ಆವಾಗ ಆ ಆಯಿಲಿಂದ ನಮಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗ್ತವೆ. ಮತ್ತು ನಿಮಗೆ ಕೂದಲು ಉದುರ್ತದೆ. ಆಮೇಲೆ ಕೂದಲು ಕೆಲವರಿಗೆ ಒಂದೊಂದು ಸೈಡಲ್ಲಿ ಕೂದಲೇ ಹೋಗಿರ್ತದೆ. ಅಂಥ ಜಾಗದಲ್ಲೆಲ್ಲ ನೀವು ಈ ಆಯಿಲನ್ನು ಹಾಕಿ ಸ್ಮೂತಾಗಿ ಮಸಾಜ್ ಮಾಡಿಕೊಳ್ಬೇಕು. ಆವಾಗ ನಮಗೆ ರೀಗ್ರೋತ್ ಆಗಲಿಕ್ಕೂ ತುಂಬಾ ಹೆಲ್ಪ್ ಆಗ್ತದೆ ಈ ಒಂದು ಆಯಿಲಿಂದ. ನೀವು ಇದು ಒಂದು ಸಲ ಟ್ರೈ ಮಾಡಿದರೆ ಆಗೋದಿಲ್ಲ. ಇದು ಕಂಪಲ್ಸರಿ 1 ಮಂತ್ ಆದರೂ ಇದನ್ನು ಫಾಲೋ ಮಾಡಲೇಬೇಕು. ಆವಾಗ ಇದರ ಬೆನಿಫಿಟ್ಸ್ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಇದು ನಮ್ಮ ತಲೆಗೆ ಹಾಕ್ಕೊಂಡು 1 ಅವರ್ ಇಲ್ಲ 2 ಅವರ್ ಆದರೂ ಇದನ್ನು ನಾವು ತಲೆಯಲ್ಲಿ ಇರುವ ಹಾಗೆ ನೋಡಿಕೊಳ್ಬೇಕು. ಆಮೇಲೆ ಸ್ಮೂತಾಗಿ ನಮಗೆ ಎಲ್ಲೂ ಕೂದಲು ಉದುರಿ ಇರ್ತದೆ, ಹೋಗಿರ್ತದೆ, ಅಲ್ಲಿ ಸ್ಮೂತಾಗಿ ಮಸಾಜ್ ಮಾಡಿಕೊಳ್ಬೇಕು. ಆವಾಗ ನಮಗೆ ಕೂದಲು ರೀಗ್ರೋತ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಇವಾಗ ನೋಡಿ ಈ ಥರ ಇದನ್ನು ಈ ಥರ ಕುದಿ ಬರುವಾಗ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಇರಬೇಕು. ಚೆನ್ನಾಗಿ ಇದರ ಸತ್ವೆಲ್ಲ ಹೊರಗೆ ಬರಬೇಕು. ಈ ಕೂದಲು ತುಂಬಾ ಪರಿಮಳ, ಈ ಆಯಿಲ್ ತುಂಬಾ ಪರಿಮಳ ಇರ್ತದೆ. ಆಮೇಲೆ ತುಂಬಾ ಹೆಲ್ದಿ ಕೂಡ. ಇದು ನ್ಯಾಚುರಲ್ ಆಗಿರುವಂಥದ್ದು. ಔಟ್ಸೈಡಿಂದ ಏನು ಕೆಮಿಕಲ್ ಇದೆಲ್ಲ ಹಾಕಿ, ಔಟ್ಸೈಡಿಂದ ಸಿಗುವಂಥ ಆಯಿಲ್ಗಳಲ್ಲೆಲ್ಲ ಕೆಮಿಕಲ್ ಎಲ್ಲ ಇರ್ತದೆ. ಅದಕ್ಕಿಂತ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಆಯಿಲ್ ಯೂಸ್ ಮಾಡಿ ನಮಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗ್ತವೆ. ತುಂಬಾ ಕಣ್ಣಿಗೂ ತುಂಬಾ ಒಳ್ಳೆಯದಾಗ್ತದೆ. ಇದು ಕಣ್ಣಿಗೆಲ್ಲ ತುಂಬಾ ತಂಪಾ ಥರ ಅನುಭವ ಆಗ್ತದೆ ನಮಗೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಇದನ್ನು ನಾನು ಸೋಸಿ ತೆಗಿತೇನೆ. ಇವಾಗ ನೋಡಿ ಈ ಥರ. ಇವಾಗ ನಮ್ಮ ಆಯಿಲ್ ರೆಡಿ ಆಯಿತು. ನ್ಯಾಚುರಲ್ ಆಗಿರುವಂಥ ಆಯಿಲ್ ನೋಡಿ. ಈ ಥರ ನಾವು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು. ನಮ್ಮ ಆಯಿಲ್ ಇಲ್ಲಿ ರೆಡಿಯಾಗಿದೆ.
ಇದನ್ನು ಗಾಜಿನ ಡಬ್ಬದಲ್ಲಿ ಹಾಕಿಟ್ರೆ ತುಂಬಾ ಒಳ್ಳೆಯದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ನೀವು ಇದುವರೆಗೆ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈ ಆಯಿಲನ್ನು ನಾನು ಮಾಡಿ ಸೇಲ್ ಮಾಡ್ತೇನೆ. ನಿಮಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೇನೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.